ಹೇಳಮ್ಮ. ನನ್ನ ಹೆಸರು ಹರ್ಷಿತಾ ಅಂತ. ನಾನು ಪ್ರತಿಭಾಗಣದಲ್ಲಿ ಓದ್ತಾ ಇರೋದು. ಪ್ರತಿಭಾಗಣ ಅಂದರೆ 8ನೇ ತರಗತಿ ಅಂತ. ನಾನು ಮೂಲತಃ ಬಂದಿರೋದು ಅಂದರೆ ಉತ್ತರ ಕನ್ನಡದಿಂದ. ನಾನು ಈ ಗುರುಕುಲಕ್ಕೆ ಬಂದುಬಿಟ್ಟು 4 ವರ್ಷಗಳಾಗಿವೆ. ಇದು ನಾನು ಇಲ್ಲಿ ಅಧ್ಯಯನ ಮಾಡ್ತಿರೋದು 4ನೇ ವರ್ಷ. ನಮ್ಮ ಗುರುಕುಲದ ವಿಷಯ ಅಂದರೆ ತುಂಬ ಚೆನ್ನಾಗಿದೆ. ನಮಗೆ ಭಾರತ ದೇಶದ ಕಲ್ಚರನ್ನು ಇಲ್ಲಿ ಬೋಧಿಸ್ತಾರೆ. ನಮ್ಮ ಈ ಗುರುಕುಲದಲ್ಲಿ ತುಂಬ ಪ್ರಾಧಾನ್ಯ ಕೊಡೋದು ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಗೆ. ಇಲ್ಲಿ ಪಠ್ಯೇತರ ವಿಷಯಗಳು ಕೂಡ ಇವೆ. ನಂತರ ಇಲ್ಲಿ ಸಂಸ್ಕೃತ ಮತ್ತು ವೇದ ಮಂತ್ರ, ಭಗವದ್ಗೀತೆ ಮುಂತಾದವುಗಳು ತುಂಬ ಮುಖ್ಯವಾಗಿವೆ. ನಾವು ಪ್ರತಿದಿನ ಕೂಡ ಭಗವದ್ಗೀತೆ, ವೇದ ಮಂತ್ರಗಳ ಪಠಣೆಯನ್ನು ಮಾಡ್ತೀವಿ. ಸಂಸ್ಕೃತವನ್ನು ಅಧ್ಯಯನ ಮಾಡ್ತೀವಿ. ಸಂಸ್ಕೃತವನ್ನು ಕಲಿಸ್ಲಿಕ್ಕೆ ಅಂತ ಆಚಾರ್ಯರು ಕೂಡ ಇದ್ದಾರೆ. ಅವರು ನಮಗೆ ಪ್ರತಿದಿನ ಭಗವದ್ಗೀತೆಯನ್ನು ಬೋಧಿಸ್ತಾರೆ, ವೇದ ಮಂತ್ರವನ್ನು ಕೂಡ ಹೇಳ್ತಾರೆ. ನಾವು ಗುರುಕುಲದಲ್ಲಿ ಪ್ರಾತಸ್ಮರಣೆ, ಪೂಜೆ, ಭಜನೆ ಮುಂತಾದವುಗಳನ್ನು ಮಾಡ್ತೀವಿ. ಇಲ್ಲಿ ಎಲ್ಲ ಹಬ್ಬಗಳನ್ನು ಕೂಡ ಒಂದು ವರ್ಷದ ಎಲ್ಲ ಹಬ್ಬಗಳನ್ನು ಕೂಡ ಆಚರಿಸ್ತೀವಿ. ಮತ್ತು ಅನೇಕ ಸ್ಪರ್ಧೆಗಳನ್ನು ಕೂಡ ನಮ್ಮ ಗುರುಕುಲದಲ್ಲಿ 32 ಸ್ಪರ್ಧೆಗಳನ್ನು ಕೂಡ ಮಾಡ್ತೀವಿ. ನಂತರ ಹೊರಗಡೆಯಿಂದ ಯಾವುದಾದ್ರೂ ಸ್ಪರ್ಧೆಗಳನ್ನೆಲ್ಲ ಆಹ್ವಾನವನ್ನು ನೀಡಿದರೆ ಆ ಸ್ಪರ್ಧೆಗಳಿಗೂ ಕೂಡ ನಾವು ಹೋಗ್ತೀವಿ. ಮತ್ತು ಅಲ್ಲಿ ಸಂಸ್ಕೃತದ್ದು ಸ್ಪರ್ಧೆ ಎಲ್ಲ ಇದ್ದರೆ ಅಲ್ಲೂ ಕೂಡ ನಾವು ಸಂಸ್ಕೃತ ಸ್ಪರ್ಧೆಗಳನ್ನು ಭಾಗವಹಿಸ್ತೀವಿ. ಉದಾಹರಣೆ ಅಂದರೆ ಭಾಷಣ ಇರೋದು, ಅಥವಾ ಏಕಪಾತ್ರಾಭಿನಯ, ಅಥವಾ ಶ್ಲೋಕ ಕಂಠಪಾಠ ಎಲ್ಲ ಹೇಳ್ತೀವಿ. ನೀನೇನು ಮಾಡ್ತೀವಿ? ನನಗೆ ತುಂಬ ಇಷ್ಟ ಅಂದರೆ ಭಾಷಣ, ಏಕಪಾತ್ರಾಭಿನಯ. ಗೊತ್ತಾಗತ್ತೆ. ನಂತರ ನಮ್ಮ ಗುರುಕುಲದಲ್ಲಿ ಎಲ್ಲರಿಗೂ ಕೂಡ 2,000ದಿಂದ 3,000ದವರೆಗೆ ಶ್ಲೋಕಗಳೆಲ್ಲ ಬರ್ತವೆ. 5ನೇ ತರಗತಿಯಿಂದ ಹೇಳ್ಕೊಟ್ಟು ಬರ್ತಾರೆ ಇಲ್ಲಿ ಮಕ್ಕಳು. 5ನೇ ತರಗತಿಯವರಿಗೆ ಅವರು ಪ್ರಥಮವಾಗಿ ಬಂದಿರ್ತಾರಲ್ವ, ಅವರಿಗೆ ಶ್ಲೋಕಗಳ ಪರಿಚಯ ಇರೋದಿಲ್ಲ. ಆವಾಗ ಅವರಿಗೆ 8ನೇ ತರಗತಿಯವರು ಅಂದರೆ ನಮ್ಮ ಕ್ಲಾಸವರು, ಪ್ರತಿಭಾಗಣದವರು, ಅವರಿಗೆ ಪ್ರತಿದಿನ 9:30ರಿಂದ 10 ಗಂಟೆ ತನಕ ಅನೌಪಚಾರಿಕ ಅಂತ ಕರಿತೀವಿ. ಆ ಸಮಯದಲ್ಲಿ ಅವರಿಗೆ ಸಣ್ಣ ಮಕ್ಕಳಿಗೆ ಶ್ಲೋಕವನ್ನು ಕಲಿಸ್ತೀವಿ. ಮತ್ತು ನಾವು ಕೂಡ ಅವ್ರಿಗೆ ಕಲಿಸೋದ್ರ ಜೊತೆಗೆ ನಾವು ಕೂಡ ಒಂದೊಂದು ಶ್ಲೋಕವನ್ನೆಲ್ಲ ಕಲಿತೀವಿ. ನೀವು ಇಲ್ಲಿ ಒಬ್ರಿಗೊಬ್ರಿಗೆ ಮಾತಾಡ್ಕೋಬೇಕಾದ್ರೆ ಕನ್ನಡನ ಸಂಸ್ಕೃತದಲ್ಲೇ ನಾವು ಗುರುಕುಲದಲ್ಲಿ ಆಡು ಭಾಷೆ ಅಂದರೆ ಸಂಸ್ಕೃತ ಕೂಡ ಸಂಸ್ಕೃತದಲ್ಲೇ ಮಾತಾಡ್ತೀವಿ. ಮಾತಾಡಬೇಕು ಅಂತ ಅವರು ನಿಯಮ ಮಾಡಿದ್ದಾರೆ. ಮಾತಾಡಬೇಕು. ಈ ಗುರುಕುಲ ಯಾವ ಊರಿದು? ರಾಮೋಹಳ್ಳಿ ವಿನಾಯಕ ನಗರ, ಬೆಂಗಳೂರಿನ ಕೆಂಗೇರಿಯ ಹತ್ತಿರ. ಈ ಸಂಸ್ಥೆಯ ಹೆಸರು ಶುಭಂ ಕರೋತಿ ಮೈತ್ರೇಯಿ ಗುರುಕುಲ. ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ. ಇಲ್ಲಿ ಎಷ್ಟು ಜನ? 122 ಜನ ಹೆಣ್ಣು, 124 ಜನ ಹೆಣ್ಣು ಮಕ್ಕಳಿದ್ದಾರೆ. ಇಲ್ಲೆಲ್ಲ ಕಾರಣ ವರ್ಷಕ್ಕೆ ಒಂದು ಬಾರಿ ಸೆಲೆಕ್ಟ್ ಮಾಡ್ತಾರೆ, ಇಂಟರ್ವ್ಯೂ ಮಾಡಿ. 500 ಜನಕ್ಕೆ 25 ಜನ ತಗೋತಾರೆ. 500 ಜನ ಬಂದಿದ್ರೆ 25 ಜನ ತಗೋತಾರೆ. 25 ಜನ ಮಕ್ಕಳನ್ನ ತಗೊಂತಾರೆ. ನಂತರ ಇಲ್ಲಿ ವರ್ಷಕ್ಕೆ ಒಂದ್ಸಲಿ ಮಾತ್ರ ಮನೆಗೆ ಬಿಡ್ತಾರೆ, ಅದು 1 ತಿಂಗಳು ಮಾತ್ರ. ಮತ್ತೆ ಯಾವತ್ತೂ ಕೂಡ ಬಿಡೋದಿಲ್ಲ. ನಂತರ ಪಾಲಕರ ಭೇಟಿ ಇದ್ರೆ ಒಂದ್ ತಿಂಗಳಿನ 4ನೇ ಸಂಡೇ ಆ ದಿನದಲ್ಲಿ ಮಾತ್ರ ಬರಬೇಕು. ಭಾನುವಾರ ಪ್ರತಿ ಅಂದ್ರೆ ಸೆಕೆಂಡ್ ಸಂಡೇ ಒಂದ್ಸಲ ಬರ್ತಾರೆ. ಸೆಕೆಂಡ್ ಸಂಡೇ ಇಲ್ಲ ಫೋರ್ತ್ ಸಂಡೇ. ಪ್ರೈಮರಿ ವಿಭಾಗದವರಿಗೆ ಸೆಕೆಂಡ್ ಸಂಡೇ ಬರ್ತಾರೆ. ಹೈಸ್ಕೂಲ್ ವಿಭಾಗದವರಿಗೆ ಫೋರ್ತ್ ಸಂಡೇ ಬರ್ತಾರೆ. ಅದು ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆ ತನಕ ಭೇಟಿ ಇರುತ್ತೆ. ಅವ್ರ ಜೊತೆ ನೀವು ಆಚೆ ಹೋಗ್ಬೋದಾ? ಅವತ್ತು ಇಲ್ಲೇ ಗುರುಕುಲದಲ್ಲೇ ಅವ್ರ ಜೊತೆ ಮಾತಾಡ್ಬೋದು. 10ನೇ ಸ್ಟ್ಯಾಂಡರ್ಡ್ ತನಕ ಹೇಳ್ಕೊಡ್ತಾರೆ ಇಲ್ಲಿ. ಅದಾದ್ಮೇಲೆ ನೀವು ಕಾಲೇಜಿಗೆ ಹೋಗ್ಬೋದು. ಆದರೆ ಇಲ್ಲೆಲ್ಲ ಸಂಸ್ಕೃತದಲ್ಲಿ ಶುರು ಮಾಡ್ತಾರೆ. ಆ್ಯಂಡ್ ಇಂಗ್ಲೀಷ್ ಮಧ್ಯಮ ಅಲ್ಲ, ಮೀಡಿಯಂ ಎಲ್ಲ. ಅದೇ ಇಂಗ್ಲಿಷ್ ಕೂಡ ಬೋಧಿಸ್ತಾರೆ. ಸ್ಪೋಕನ್ ಇಂಗ್ಲಿಷ್ ಕೂಡ ಇದೆ. ನಂತರ ಅದೇ ಕಾಲೇಜ್ಗೆ ಹೋದಾಗ ಕಷ್ಟ ಆಗಲ್ಲ. ಒಂದು ಫಸ್ಟ್ 1-2 ತಿಂಗಳು. ಆಮೇಲೆ ಸರ್ ಇನ್ನೂ ಅವ್ರಿಗಿಂತ ಚೆನ್ನಾಗಿ ಆಗ್ತಾರಂತೆ ಹುಡುಗರು. 95% ಮೇಲೆ ಅಂತೆ ಎಲ್ಲರೂ. ಅಲ್ಲ, ಕೆಲವರು ಕನ್ನಡ ಪ್ರಭದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಓದಿದ್ರ?